ನೋಡಿ, ಸಿಕ್ಕಿರೋದನ್ನು ಯಾರು ಹೇಳ್ತಾ ಇಲ್ಲ. ಇವತ್ತು 7ನೇ ದಿನದ ಉತ್ಖನದ ಸಂದರ್ಭದಲ್ಲಿ SITಯ ತನಿಖೆ ಮುಂದುವರಿತಿರೋ ಸಂದರ್ಭದಲ್ಲಿ 11 ಹಾಗೂ 12ನೇ ಪಾಯಿಂಟಲ್ಲಿ ಏನು ಸಿಗಲಿಲ್ಲ. ಅದನ್ನು ಲೈವಲ್ಲೇ ತೋರಿಸ್ತಾ ಇದ್ದಾರೆ. ಆದರೆ ಸಿಕ್ಕಿದ್ದು ಇವತ್ತು ಸಿಕ್ಕಿದ್ದೇನು, ಅದರ ಜೊತೆಗೆ SIT ಒಳಗೆ ಒಂದು ದೊಡ್ಡ ಕಂದಕ ಸೃಷ್ಟಿಯಾಗಿದೆ. ಇದು ಖಂಡಿತವಾಗಿಯೂ ಈ ತನಿಖೆಯ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಇದನ್ನು ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಯಾವ ರೀತಿ ಕಂದಕ ಸೃಷ್ಟಿಯಾಗಿದೆ, ಯಾವ ರೀತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ, ಇವತ್ತು ಸಿಕ್ಕಿದ್ದೇನು, ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿಯೇ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಸಹಜವಾಗಿ 7ನೇ ದಿನದ ತನಿಖೆಯ ಕಾರ್ಯ, ಉತ್ಖನನ ಕಾರ್ಯ ಮುಂದುವರಿತು. 11ನೇ ಪಾಯಿಂಟ್ ಹಾಗೂ 12ನೇ ಪಾಯಿಂಟ್ ಅಲ್ಲಿ ಏನೂ ಸಿಗಲಿಲ್ಲ. ಪ್ರತಿಯೊಬ್ಬರು ಕೂಡ ಅದನ್ನು ನೇರ ಪ್ರಸಾರದಲ್ಲಿ ಗಮನಿಸಿದಿರಿ. ಆದರೆ ಸಿಕ್ಕಿದ್ದೇನು ಇವತ್ತು ಕೂಡ ಸಿಕ್ಕಿದೆ. ನೋಡಿ, ಈ ತನಿಖೆ SIT ರಚನೆ ಆಗಿದ್ದೇ ಅದರ ಮೂಲ ಉದ್ದೇಶ ಏನಿದೆಯಲ್ಲ ಅದು ಅಲ್ಲಿ ಈಡೇರಬೇಕಾಗಿರೋದು. ಒಂದೊಂದು ಪಾಯಿಂಟಲ್ಲೂ ಕೂಡ ಏನು ಸಿಕ್ತು ಏನು ಸಿಗಲಿಲ್ಲ ಅದಷ್ಟೇ ಇಲ್ಲಿ ಮುಖ್ಯ ಅಲ್ಲ. ಅಂತಿಮವಾಗಿ ಈ ತನಿಖೆಯ ಉದ್ದೇಶಕ್ಕೆ ಪೂರಕವಾದ ಬೆಳವಣಿಗೆಗಳು ಆಗ್ತಾ ಇದೆಯೋ ಇಲ್ವೋ ಅದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಆ ಸೂಕ್ಷ್ಮತೆಯನ್ನು ಇಟ್ಕೋಬೇಕು. ಅಸೂಕ್ಷ್ಮ ಆಗಬಾರ್ದು, ಸಂವೇದನಾ ರಹಿತರಾಗಬಾರ್ದು. ಬಹಳಷ್ಟು ಜನ ಈ ತನಿಖೆಯ ವಿಚಾರದಲ್ಲಿ, ಈ ಪ್ರಕರಣದ ವಿಚಾರದಲ್ಲಿ ಮಾಡ್ತಾ ಇರೋ ತಪ್ಪೇ ಅದು. ಸಂವೇದನಾ ರಹಿತರಾಗಿ ಅಸೂಕ್ಷ್ಮರಾಗಿ ವರ್ತಿಸ್ತಾ ಇರೋದು, ಮಾತಾಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ನೋಡಿ, ನಾ ಹೇಳಿದೆ SITಯಲ್ಲೇ ಕಂದಕ ಸೃಷ್ಟಿಯಾಗಿದೆ ಅಂದೆ. ಅದು ಕೂಡ ಯಾವಾಗ ಬಂಗ್ಲೆ ಗುಡ್ಡದ ಮೇಲೆ ಹೋದರು ಅಲ್ಲಿ ಯಾರೂ ಕೂಡ ಊಹಿಸಿ ಇರಲಿಲ್ಲ. ಅಷ್ಟೊಂದು ಮೂಳೆಗಳು, ಅಷ್ಟೊಂದು ಅಸ್ಥಿಪಂಜರ. ನೋಡಿ, ಹೋಗೋ ದಾರಿಯಲ್ಲೇ ಒಂದು ಅಸ್ಥಿಪಂಜರ ಸಿಕ್ತು, ಮೇಲೆ ಸಿಕ್ತು. ಆ ಅಸ್ಥಿಪಂಜರ ಸಿಕ್ಕಾಗ ಅದು ಮೇಲೆ ಸಿಕ್ತಲ್ಲ, ಹೀಗಾಗಿ ಅದು ನೋಡಿದ ಕೂಡ ಸಹಜವಾಗಿ ಏನು ಮಾಡ್ತಾರೆ, ಸೋಕೋ ಅವರು ಆ ಕ್ರೈಮ್ ಸೀನ್ನ ಅವರು ಪ್ರಿಸರ್ವ್ ಮಾಡಬೇಕು, ಅದಕ್ಕೆ ಬೇಕಾಗಿ ಕೂಡಲೇ ಅಲರ್ಟ್ ಆಗ್ತಾರೆ ಅವರು. ಆದರೆ SIT ಅಧಿಕಾರಿಗಳಲ್ಲಿ ಒಂದು ತಂಡ ಸರಿ ಅದನ್ನೀಗ ಪ್ರಿಸರ್ವ್ ಮಾಡಬೇಕು, ಅದಕ್ಕೆ ಬೇಕಾಗಿ ಉಪ್ಪನ್ನು ತರಿಸ್ಬೇಕು, ಅದನ್ನು ಹೇಗೆ ಏನು ಮಾಡಬೇಕು ಆ ವಿಚಾರವಾಗಿ ಗಮನ ಕೊಡ್ತಾ ಇದ್ರೆ, ಇನ್ನೊಂದು ತಂಡದವರು ಇದನ್ನು ನಾವ್ಯಾಕೆ ಮುಟ್ಟಬೇಕು, ನಮಗೆ ಈ SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರಚನೆ ಆಗಿರುವ ಮೂಲ ಉದ್ದೇಶ ಏನು, ಆತ ಭೀಮಾ ಕೊಟ್ಟಿರುವಂಥ ದೂರೇನು ಅನ್ನುವಂಥ ವಿಚಾರ ಪ್ರಸ್ತಾವ ಮಾಡ್ತಾರೆ. ಏನು ಹೇಳ್ತಾರೆ ಅವರು? ನೋಡಿ, ಈ ಸ್ಥಳದಲ್ಲಿ ಅಂದರೆ ಈ ಗ್ರಾಮದಲ್ಲಿ, ಧರ್ಮಸ್ಥಳ ಗ್ರಾಮದ ಸುತ್ತಮುತ್ತ 100 ಶವಗಳನ್ನ ನಾನು ಹೂತಿದ್ದೇನೆ, ಅಗದು ನೋಡಿದ್ರೆ ಅದು ಸಿಗುತ್ತೆ ಅನ್ನೋದು ಆತನ ದೂರು. ಸೊ ನಾವು ಅಗೆದು ತೆಗೆದು ನೋಡಿ ಆಗ ಅಸ್ಥಿಪಂಜರ ಸಿಕ್ಕರೆ ಅದನ್ನು ಪ್ರಿಸರ್ವ್ ಮಾಡಬೇಕು, ಅದನ್ನು FSL ಕಳಿಸಬೇಕು, DNA ಟೆಸ್ಟ್ ಆಗಬೇಕು, ಪರೀಕ್ಷೆ ಆಗಬೇಕು, ತನಿಖೆ ಮೂಲಕ ಸತ್ಯ ಹೊರಗೆ ಬರಬೇಕು. ಇದು ಒಂದು ಅಪರಿಚಿತ ಶವದ ಅಸ್ಥಿಪಂಜರ ಮೇಲ್ಗಡೆ ಸಿಗ್ತಾ ಇದೆ, ಇದನ್ನು ನಾವು ಯಾಕೆ ಮುಟ್ಟಬೇಕು ಅನ್ನೋಂಥ ಪ್ರಶ್ನೆ ಇತ್ತು. ಆದರೆ ಮತ್ತೊಂದು ತಂಡ, ನೋಡಿ, ನಾವು ತನಿಖೆಯ ಹಾದಿಯಲ್ಲಿ ಈಗ ಸಿಗ್ತಾ ಇರುವಂಥದ್ದು ಮತ್ತು ಭೀಮ ಎಲ್ಲಿ ಕರೆದುಕೊಂಡು ಹೋಗ್ತಾ ಇದ್ದಾನೋ ಅದೇ ಸ್ಥಳದಲ್ಲಿ ಸಿಕ್ಕಿರುವಂಥದ್ದು ಅನ್ನೋದನ್ನು ಮತ್ತೊಂದು ತಂಡ. ಮಧ್ಯದಲ್ಲಿದ್ದವರು AC. ನೋಡಿ, ಯಾವುದೇ ಸ್ಥಳಕ್ಕೆ ಹೋಗಬೇಕಿದ್ರೆ, ಯಾವುದೇ ಸ್ಥಳವನ್ನು ಉತ್ಖನನ ಮಾಡಬೇಕಿದ್ರೆ ಆ ಗ್ರಾಮದ ನೋಡಿ ಮ್ಯಾಜಿಸ್ಟ್ರೇಟ್ ಲೆವೆಲ್ ಅವರು. ಸೊ ಅವ್ರ ಪರ್ಮಿಷನ್ನ ಕೊಡಬೇಕಾಗಿರುತ್ತೆ. ಅವರ ತೀರ್ಮಾನದಂತೆ, ಅವರ ಒಪ್ಪಿಗೆಯಂತೆ ಅಲ್ಲಿ ಹೋಗಿ ತನಿಖೆಯನ್ನು ಮಾಡಲಾಗುತ್ತೆ. ನಾಳೆ ಕಲ್ಲೇರಿಗೆ ಹೋಗಬೇಕಿದ್ರು ಕೂಡ ಅವ್ರು ಒಪ್ಪಿಗೆ ಕೊಡಬೇಕು. ನೆನ್ನೆ ಏನಂದರು, SIT ಅವ್ರು ಮನವಿ ಕೊಡಲಿ, ನಾವು ಅದನ್ನು ಪರಿಶೀಲಿಸ್ತೀವಿ ಅಂದರು. ಈಗ SIT ಮನವಿ ಮಾಡಿದ ನಂತರ ಇವರು ಪರ್ಮಿಷನ್ ಕೊಟ್ಟು ಮೇಲ್ಗಡೆ ಕರ್ಕೊಂಡು ಹೋಗ್ತಾ ಇದ್ರು. ಆಗ ಸಿಕ್ತ ಅಸ್ಥಿಪಂಜರ. ಸೊ ಆಗ ಸ್ವತಃ AC ಹೇಳಿದ್ರು, ಇಲ್ಲ ಇದನ್ನು ಪ್ರಿಸರ್ವ್ ಮಾಡಿ ಅಂತ ಹೇಳಿ. ಸೊ AC ಹೇಳಿದ ನಂತರ ಒಂದು ತಂಡ ಅದನ್ನು ಸೋಕೋ ಟೀಮ್ ಮೂಲಕ ಪ್ರಿಸರ್ವ್ ಮಾಡಲಿಕ್ಕೆ ರೆಡಿ ಮಾಡಿದ್ರು, ಉಪ್ಪನ್ನು ತರಿಸಿದ್ರು, ಅದೆಲ್ಲವನ್ನು ಕೂಡ ಒಂದು ಬಾಕ್ಸ್ಗೆ ಹಾಕಿ ಏನು ಪ್ರೊಸೀಜರ್ ಮಾಡಬೇಕು ಆ ಪ್ರೊಸೀಜರ್ಗೆ ಮುಂದಾದರು. ಆಗ ಕೆಲವು ಅಧಿಕಾರಿಗಳು ನಾವು ತಪ್ಪು ಮಾಡ್ತಾ ಇದ್ದೀವೇನೋ ಅನ್ನೋವಂಥ ಆಕ್ಷೇಪವನ್ನು ಇತ್ತು. ತಪ್ಪೇನಿದೆ, ಅದನ್ನು ಯಾರಾದರೂ ಪ್ರಿಸರ್ವ್ ಮಾಡಲೇಬೇಕು, ನಾವು ಈ ತನಿಖೆಯ ಭಾಗವಾಗಿ ಬಂದಿದ್ದೀವಿ, ಪ್ರಿಸರ್ವ್ ಮಾಡೋಣ ಅನ್ನೋದನ್ನು ಮತ್ತೊಂದು ತಂಡ. ಇಲ್ಲ, ಅಪರಿಚಿತ ಶವವನ್ನು ಕಂಡಾಗ ಅದಕ್ಕೆ ಅದರದೇ ಆದ ಕಾನೂನಿದೆ. ಸೊ ಅದನ್ನು ನಿಯಮಾವಳಿಗಳ ಪ್ರಕಾರ ಯಾವ ರೀತಿ ನಾವು ಪ್ರೊಸೀಜರ್ನ ಮಾಡಬೇಕು ಅದನ್ನು ಮಾಡಿದಾಗ ಆಗೋದಿಲ್ಲ. SIT ತನಿಖೆಯ ಭಾಗವಾಗಿ ಇದನ್ನು ತೆಗೆದುಕೊಂಡಿದ್ದೇ ಆದರೆ ಇದರ ಜೊತೆ ಸೇರಿ ಹೋಗುತ್ತಲ್ಲ ಅನ್ನೋದು ಅವರ ಪ್ರಶ್ನೆ ಆಗಿತ್ತು. ಆಗ AC ಮಧ್ಯಪ್ರವೇಶ ಮಾಡಿ ಹೇಳಿದ್ರು, ನೋಡಿ, ಈಗ SIT ಈಗಾಗಲೇ ಬಂದಾಗಿದೆ, ಈ ಪ್ರದೇಶದ ಸುತ್ತಮುತ್ತ ಎಲ್ಲ ನೀವು ಈಗಾಗಲೇ ತನಿಖೆಯನ್ನು ಆರಂಭಿಸಿದ್ದೀರಿ, ನಿಮ್ಮ ತನಿಖೆಯ ಹಾದಿಯಲ್ಲೇ ಮಧ್ಯದಲ್ಲಿ ಸಿಕ್ಕಿರೋದ್ರಿಂದ ಸಹಜವಾಗಿ ಇದನ್ನು ಕೂಡ ಪ್ರಿಸರ್ವ್ ಮಾಡಬೇಕು ಅನ್ನುವಂಥ ಅಭಿಪ್ರಾಯ ಬಂತು. ಅಂತಿಮವಾಗಿ ಅದನ್ನು ಪ್ರಿಸರ್ವ್ ಮಾಡಿದ್ರು, ಬಿಡಿ, ಪ್ರಿಸರ್ವ್ ಮಾಡಿದ್ರು, ಉಪ್ಪನ್ನು ತರಿಸಿದ್ರು, ಬಾಕ್ಸ್ಗಳಲ್ಲಿ ಹಾಕಿದ್ರು, ತೆಗೆದುಕೊಂಡು ಹೋದರು. ಆದರೆ ಅದಷ್ಟೇ ಅಲ್ಲ, ಹಲವು
ಅಸ್ಥಿಪಂಜರ ಸಿಗ್ತಲ್ಲ ಅಲ್ಲಿ ನೋಡಿ, ಅದನ್ನು 14ನೇ ಪಾಯಿಂಟಲ್ಲಿ ಗುರುತು ಮಾಡಿದ್ದಾರೆ. ಈಗ 11ನೇ ಪಾಯಿಂಟಲ್ಲಿ ಏನೂ ಸಿಗಲಿಲ್ಲ, 12ನೇ ಪಾಯಿಂಟಲ್ಲಿ ಏನೂ ಸಿಗಲಿಲ್ಲ ಅಂದ್ರಲ್ಲ. ಆದರೆ ನಾನು ಇನ್ನೊಂದು ಸಿಕ್ತು ಅಂತ ಹೇಳಿದೆ. ಇದನ್ನು ನೆನ್ನೆ ಕತೆ ಬಿಡಿ, ಇವತ್ತು ಸಿಕ್ಕಿರೋದೇನು? ನಾನು ಅದಕ್ಕೆ ಹೇಳಿದೆ ಈ ಪ್ರಕರಣವನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕು ಅಂತ ಹೇಳಿ. ಅಗದು ಸಿಗಲಿಲ್ಲ ಅಂದ್ಕೂಡಲೇ ಮುಗಿಲಿಲ್ಲ. ಆದರೆ ಇಂತಹ ಮತ್ತಷ್ಟು ಪ್ರಕರಣಗಳು ಸಿಗ್ತಾ ಇವೆ ಅಲ್ಲ. ಇವತ್ತು ಕಣ್ಣಾರೆ ನಾವು ನೋಡಿದ್ದೇವೆ. ಇಲ್ಲೇ ಧರ್ಮಸ್ಥಳ ಗ್ರಾಮದ ಒಂದು ಚಿಕಿತ್ಸಾಲಯದ ಎದುರಿನಲ್ಲಿ ಒಬ್ಬಾಕೆ ಯುವತಿಯನ್ನು, ಹುಡುಗಿಯನ್ನು ನಮ್ಮ ಕಣ್ಣೆದುರೇ ಕಿಡ್ನ್ಯಾಪ್ ಮಾಡಿ ಬಾಯಿ ಮುಚ್ಚಿ ಒತ್ತಿ ಹಿಡಿದು ಕರೆದುಕೊಂಡು ಹೋದದ್ದನ್ನು ನಾವೇ ನೋಡಿದ್ದೇವೆ ಅನ್ನೋದನ್ನು ದೂರು ಸಲ್ಲಿಸಿದ್ದಾರೆ. ಇಂಥ ಕಾರಲ್ಲಿ ಬಂದರು, ಇಷ್ಟು ಜನ ಬಂದರು, ಈ ರೀತಿ ನಡೀತು ಆ ಘಟನೆ. ನಾವೆಲ್ಲ ಕಣ್ಣೆದುರುಗಡೆ ಇದ್ವಿ. ನಾವು ಅಪೋಸ್ ಮಾಡಿದ್ರೆ ನಮಗೆ ಬೆದರಿಕೆ ಹಾಕಿದ್ರು, ಹೆದರಿಸಿದ್ರು, ಅಲ್ಲಿಂದ ಅಲ್ಲಿ ಇರಬೇಡಿ ಅಂತ ಓಡಿಸಿದ್ರು. ನಾವೆಲ್ಲೋ ದೂರದಲ್ಲಿ ಹೋಗಿ ನಿಂತರು, ಅಲ್ಲಿ ನಿಲ್ಲಿಕ್ಕೂ ಬಿಡಲಿಲ್ಲ. ಈ ರೀತಿಯ ಘಟನೆ ನಮ್ಮ ಕಣ್ಣೆದುರೇ ಆಗಿತ್ತು. ದೂರು ಕೊಟ್ಟಿದ್ದಾರೆ ನೋಡಿ. ಸಹಾಯವಾಣಿಯನ್ನು ಯಾವಾಗ ತೆರೆದ್ರು ಈ ರೀತಿಯ ಹಲವು ಪ್ರಕರಣಗಳು ಬರ್ತಾ ಇದೆ ನೋಡಿ. ಇವರು ಯಾವಾಗ ಈ ರೀತಿಯದ್ದೊಂದು ಕಣ್ಣು ಮುಂದೆ ಬಂದಿದೆ, ನಾವು ನೇರವಾಗಿ ಈಗ ಏನು ಮಾಡಿದ್ರು, ಈಗ ಜಯಂತ್ ಅವರು ಕೂಡ ಹೋದರು, ನೀವು ಲೋಕಲ್ ಪೊಲೀಸ್ನವ್ರ ಹತ್ರ ಹೋಗಿ ಅಂದರು. ಇವರಿಗೆ ಆ ರೀತಿಯ ಒಂದು ಸೂಚನೆ ಇತ್ತು, ಮುನ್ಸೂಚನೆ ಇತ್ತು. ಮತ್ತೆಗೆ ನಮ್ಮನ್ನು ಪೊಲೀಸ್ನವ್ರ ಹತ್ರ ಕಳಿಸ್ತಾರೆ, ನಾವು ಇದನ್ನು ಬಿಗಿ ಮಾಡ್ಕೋಬೇಕು ಅನ್ನುವ ಹಿನ್ನೆಲೆಯಲ್ಲಿ ಅವರು ಏಕಾಏಕಿ ಪೊಲೀಸ್ನವ್ರ ಹತ್ರ ಹೋಗಲಿಲ್ಲ. ಒಡನಾಡಿ ಸಂಸ್ಥೆಯನ್ನು ಅಪ್ರೋಚ್ ಮಾಡಿ ಅವರ ಮೂಲಕ ಈಗ ದೂರನ್ನು ದಾಖಲಿಸಿದ್ದಾರೆ. ದೂರನ್ನು ದಾಖಲಿಸಿ ನಾವು ಪ್ರತ್ಯಕ್ಷ ಸಾಕ್ಷಿಯನ್ನು ಹೇಳಲಿಕ್ಕೆ ರೆಡಿ ಇದ್ದೇವೆ. ನಮ್ಮ ಜೊತೆ ಇನ್ನೂ 4-6 ಜನ ಇದ್ದಾರೆ. ಅವರೆಲ್ಲರೂ ಇದಕ್ಕೆ ಪ್ರತ್ಯಕ್ಷದರ್ಶಿಗಳು, ಪ್ರತ್ಯಕ್ಷ ಸಾಕ್ಷಿಗಳು. ಈ ಪ್ರಕರಣವನ್ನು ಪರಿಗಣಿಸಿ ತನಿಖೆ ನಡೆಸಿ SIT ವ್ಯಾಪ್ತಿಗೆ ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ ನೋಡಿ. ಇವತ್ತಿನ ಬೆಳವಣಿಗೆ ಇದು. 11ರಲ್ಲಿ ಏನು ಸಿಗಲಿಲ್ಲ, 12ರಲ್ಲಿ ಏನು ಸಿಗಲಿಲ್ಲ ಸರಿ, ಆದರೆ ಇಂಥದ್ದೊಂದು ಹೊಸ ಪ್ರಕರಣ ದಾಖಲಾಗಿದೆಯಲ್ಲ. ಸೊ ಪೊಲೀಸ್ನವರು ಕೂಡ ಅದನ್ನು ಪರಿಗಣಿಸಿದ್ದಾರೆ. ಆದರೆ ಅವ್ರು ಏನು ಹೇಳಿದ್ದಾರೆ, ಆಯಿತು ನಾವು ಇದನ್ನು ತಗೋತೀವಿ, ಆದರೆ ಇದರಲ್ಲಿ ಒಂದಷ್ಟು ತಾಂತ್ರಿಕ ಅಂಶಗಳು ಕೂಡ ಇದೆ, ಹೀಗಾಗಿ ಹಿರಿಯ ಅಧಿಕಾರಿಗಳ ಜೊತೆ ನಾವು ಚರ್ಚೆಯನ್ನು ಮಾಡಿ ಇದನ್ನು ಮುಂದುವರಿಸ್ತೀವಿ ಅನ್ನೋ ಮಾತನ್ನು ಕೂಡ ಅವರು ಹೇಳಿದ್ದಾರೆ ಅನ್ನೋದು ನೋಡಿ. ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾದಂಥ ಹಲವು ವಿಚಾರಗಳಿದೆ. ಈ ಪ್ರಕರಣದಲ್ಲಿ 2 ದೂರನ್ನು ಕೊಟ್ಟಿದ್ದಾರೆ. SIT ಕೂಡ ತನಿಖೆ ಮಾಡೋದಕ್ಕೆ ಯಾವುದೇ ಆಕ್ಷೇಪವನ್ನು ವ್ಯಕ್ತಪಡಿಸಿಲ್ಲ. ಟೆಕ್ನಿಕಲ್ ಇಶ್ಯೂಸ್ ಬಗ್ಗೆ ಮಾತ್ರ ನಾವು ಗಮನಿಸ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಕ್ಲಾರಿಟಿ ತೆಗೆದುಕೊಂಡು ತನಿಖೆಗೆ ಹೋಗಲಿಕ್ಕೂ ಕೂಡ ಅವರು ರೆಡಿಯಾಗಿದ್ದಾರೆ ಅನ್ನುವಂಥದ್ದು. ಇದನ್ನು ಒಂದು ವೇಳೆ ತನಿಖೆಗೆ ಮುಂದುವರೆದದ್ದೇ ಆದರೆ ಪ್ರತ್ಯಕ್ಷ ಸಾಕ್ಷಿಗಳು ಹೇಳುವಂಥ ಮಾಹಿತಿಯನ್ನು ಆಧರಿಸಿ ಬಹುಶಃ ತನಿಖೆ ಮುಂದುವರಿಯುತ್ತೆ. ಇವರು ಯಾರ್ಯಾರ ಹೆಸರನ್ನು ಹೇಳ್ತಾರೆ ಅದೆಲ್ಲವೂ ಕೂಡ ಮುಖ್ಯ ಆಗುತ್ತೆ. ಯಾರು ಬಂದಿದ್ರು ಕಾರಲ್ಲಿ, ಯಾವ ಕಾರು, ಯಾವ ಬಣ್ಣದ ಕಾರು, ಏನು ನಂಬರ್ ನಿಮಗೆ ಗೊತ್ತಾ, ಎಷ್ಟು ಜನ ಇದ್ದರು, ಯಾರ್ಯಾರವರು, ಅವ್ರನ್ನ ಗುರುತಿಸಬಲ್ಲಿರಾ, ಈ ಎಲ್ಲ ಪ್ರಶ್ನೆಗಳು ಬರುತ್ತೆ. ಇದನ್ನು ಆಧರಿಸಿ ತನಿಖೆ ಮುಂದುವರಿಯುತ್ತೆ ಅನ್ನೋದು. ಇದರ ಜೊತೆಗೆ ನೋಡಿ, ಮತ್ತೊಂದು ಇವತ್ತು ರಿಪೋರ್ಟ್ ಆಗಿದೆ. ಧರ್ಮಸ್ಥಳ ಗ್ರಾಮದಲ್ಲಿ 100 ಶವಗಳನ್ನ ಕಾನೂನು ಬಾಹಿರವಾಗಿ ದಫನ್ ಮಾಡಿದ್ದಾರೆ ಅನ್ನುವಂಥ ಆರೋಪದ ಬಗ್ಗೆ ಈ ಪ್ರಕರಣದ ಸಂಬಂಧಪಟ್ಟ ಹಾಗೆ ಪ್ರತಿಬಂಧಕ ಆದೇಶವನ್ನು ಕೋರಿದಂಥ ಅಸಲು ದಾವೆಯ ವಿಚಾರಣೆಯನ್ನು ನಡೆಸ್ತಾ ಇದ್ದಂಥ ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ನ ಸೆಷನ್ಸ್ ನ್ಯಾಯಾಧೀಶರಾದಂತಹ ವಿಜಯ್ ಕುಮಾರ್ ರೈ ತಮ್ಮ ಮುಂದಿರುವ ಈ ಹಾಲಿ ಪ್ರಕರಣವನ್ನು ಬೇರೊಂದು ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡಿ ಅಂತ ಮನವಿ ಮಾಡಿದ್ದಾರೆ. ಅಂದರೆ ಅವರು ಅದರಿಂದ ಹಿಂದೆ ಸರಿತಾ ಇದ್ದಾರೆ ಅನ್ನುವಂಥದ್ದು ನೋಡಿ. ಇದನ್ನು ಕೂಡ ನೀವು ಸೂಕ್ಷ್ಮವಾಗಿ ಗಮನಿಸಬೇಕು. ಯಾಕಂದರೆ ನ್ಯಾಯಾಧೀಶ ವಿಜಯ್ ಕುಮಾರ್ ರೈ ಅವರು ಈ ಹಿಂದೆ ಈಗ ಸಹಜವಾಗಿ ಏನು ಇಡೀ ಪ್ರಕರಣ ಚರ್ಚೆ ಆಗ್ತಾ ಇದೆಯಲ್ಲ, ಮಂಗಳೂರಿನ ಒಂದು ಕಾಲೇಜು ಸುಮಾರು 25 ವರ್ಷಗಳ ಹಿಂದೆ ಅವರು ವಿದ್ಯಾರ್ಥಿ ಆಗಿದ್ದರು. ಆ ಕಾಲೇಜಿನಲ್ಲಿ ವಿದ್ಯಾರ್ಥಿ ಆಗಿದ್ದ ಕಾರಣ ನೋಡಿ, ಇಂತಹ ಕಾಲೇಜಿನಲ್ಲಿ ಇಂಥವರು ಮುಖ್ಯಸ್ಥರಾಗಿರುವಂಥ ಕಾಲೇಜಿನಲ್ಲಿ ನಾನು ವಿದ್ಯಾರ್ಥಿ ಆಗಿದ್ದೆ, ಹೀಗಾಗಿ ಈ ಪ್ರಕರಣವನ್ನು ನಾನು ನಿರ್ವಹಣೆ ಮಾಡೋದು ಅಷ್ಟು ಸರಿ ಅಂತ ನನಗೆ ಅನ್ನಿಸ್ತಾ ಇಲ್ಲ, ಹಾಗಾಗಿ ಇದನ್ನು ಬೇರೆ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡಿ ಅಂತ ಒಂದು ಮೆಮೊ ಸಲ್ಲಿಸಿದ್ದಾರೆ. ಅವರು ನೇರವಾಗಿ ಹೇಳ್ತಾರೆ, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಂಬಿಕೆ ಮುಂದುವರಿಸೋ ಉದ್ದೇಶದಿಂದ ನ್ಯಾಯ ಒದಗಿಸಿದಷ್ಟೇ ಸಾಲದು, ಅದು ಕಾಣೋ ಹಾಗಿರಬೇಕು ಅಂತ ನಾನು ಭಾವಿಸ್ತೇನೆ. ಈ ಮೊಕದ್ದಮೆಯಲ್ಲಿ ನಾನು ಯಾವುದೇ ವೈಯಕ್ತಿಕ ಆಸಕ್ತಿಯನ್ನು ಹೊಂದಿಲ್ಲ. ಆದರೂ ನಾನು ಈ ಹಿಂದೆ ಇಂತಹ ಧರ್ಮಸ್ಥಳ ಗ್ರಾಮದಲ್ಲಿ ಏನು ಹಲವು, ನೀವು ಉಜಿರೆ ಅಲ್ಲೆಲ್ಲ ನೋಡಿದ್ರೆ ಸುತ್ತಮುತ್ತ ಹಲವು ಕಾಲೇಜುಗಳಿವೆ, ಅಂಥದ್ದೇ ಅದೇ ಸಂಸ್ಥೆಯ ಕಾಲೇಜಿನಲ್ಲಿ ನಾನು ವಿದ್ಯಾರ್ಥಿಯಾಗಿದ್ದೆ. ಆದ್ದರಿಂದ ಬೆಂಗಳೂರು ನಗರ ಸಿಟಿ ಸಿವಿಲ್ ಕಾಯ್ದೆ 1979 ಕಲಂ 13/2/B ಪ್ರಕಾರ ಈ ಅಸಲು ದಾವೆ ಸಂಖ್ಯೆ ನಂಬರ್ 185/2025 ಈ ಮೊಕದ್ದಮೆಯನ್ನು
ಬೇರೊಂದು ನ್ಯಾಯಾಲಯಕ್ಕೆ ವರ್ಗಾಯಿಸಿದ್ದು ಸೂಕ್ತ ಅಂತ ಅವರು ಹೇಳಿದ್ದಾರೆ. ಪ್ರಧಾನ ನ್ಯಾಯಾಧೀಶರಿಗೆ ಮನವಿ ಕೂಡ ಮಾಡಿದ್ದಾರೆ. ಇವರು ಈ ಹಿಂದೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾನಹಾನಿ ವಿಷಯ ಪ್ರಸಾರ ಅಥವಾ ಪ್ರಕಟ ಮಾಡಬಾರ್ದು ಅನ್ನುವಂತಹ ಏಕಪಕ್ಷೀಯ ಪ್ರತಿಬಂಧಕ ಆದೇಶವನ್ನು ನೀಡಿದ್ರು ಇದೇ ನ್ಯಾಯಾಧೀಶರು ಅನ್ನೋದು ಕೂಡ ವರದಿ ಆಗಿದೆ. ನೋಡಿ, ಅದಕ್ಕೆ ಹೇಳಿದ್ದು ಬಹಳಷ್ಟು ಸೂಕ್ಷ್ಮ ಸಂಗತಿಗಳಿದೆ. ನ್ಯಾಯಾಧೀಶರು ಹಿಂದೆ ಸರಿತಾ ಇದ್ದಾರೆ ಪ್ರಕರಣದಿಂದ. ಆ ಕಡೆ ಹಲವು ದೂರುಗಳು ಬರ್ತಾ ಇದೆ. ಇವತ್ತು ಮತ್ತೊಂದು ದೂರು ಬಂದಿದೆ. ಈಗ ಎಲ್ಲ ಬಾಯಿ ಬಿಡ್ತಾ ಇದ್ದಾರೆ, ಹಲವು ಅಸ್ಥಿಪಂಜರಗಳು ಸಿಕ್ಕಿದೆ ಅಲ್ಲಿ ಅಂಥೇಳಿ ಬಂಗ್ಲೆಗುಡ್ಡದ ಮೇಲೆ. ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದೆ. ನಾಳೆ 8ನೇ ದಿನ, ಉತ್ಖನನದ 8ನೇ ದಿನ ಪಾಯಿಂಟ್ ನಂಬರ್ 13 ಉತ್ಖನನ ಮಾಡ್ತಾರೆ. ಅಲ್ಲಿಗೆ ಮುಗಿಯೋದಿಲ್ಲ, ಮತ್ತು 17 ಪಾಯಿಂಟ್ಗಳನ್ನ ಗುರುತು ಮಾಡಲಾಗಿದೆ. ಆ 17 ಪಾಯಿಂಟು ಮುಂದುವರಿಯುತ್ತೆ. 13 ನಾಳೆ ಮುಗೀತು, ನೋ. ಕಲ್ಲೇರಿಯದು ಬಾಕಿ ಇದೆ, ಅಲ್ಲೂ ಕೂಡ ಉತ್ಖನನ ಮಾಡಬೇಕಾಗಿದೆ. ಅಲ್ಲಿ ಸುಮಾರು 15 ವರ್ಷದ ಒಳಗಿನ ಅಪ್ರಾಪ್ತ ಬಾಲಕಿಯನ್ನು ಬ್ಯಾಗ್ ಸಹಿತ ಹೂತು ಹಾಕಿದ್ದೆ ಅಂತ ಹೇಳಿ ತಪ್ಪೊಬ್ಬಿಗೆ ಹೇಳಿಕೆಯನ್ನು ಏನು ಭೀಮ ನೀಡಿದ್ದ, ಆ ಸ್ಥಳವನ್ನು ಕೂಡ ಉತ್ಖನನ ಮಾಡಬೇಕಾಗಿದೆ. ಸೊ ಇಷ್ಟೆಲ್ಲ ಬೆಳವಣಿಗೆಗಳು ಕೂಡ ಈಗ ಸರಣಿಯಾಗಿ ನಡೀತಾ ಇವೆ. ಬಹುಶಃ ಒಂದೊಂದು ಬೆಳವಣಿಗೆ, ಒಂದೊಂದು ಇಶ್ಯೂಗಳು ಬರ್ತಾ ಇರುವಂಥದ್ದು ಈ ಪ್ರಕರಣ ಇನ್ನು ಎಷ್ಟು ಆಳ ಅಗಲ ಇರ್ಬೋದು ಅನ್ನುವಂಥ ಪ್ರಶ್ನೆಯನ್ನು ಹುಟ್ಟಾಗ್ತಾ ಇದೆ. ಇಲ್ಲಿಯವರೆಗೂ ನೋಡಿ, ಇವೆಲ್ಲವೂ ಕೂಡ ಏನೆಲ್ಲ ಬಂಗ್ಲೆಗುಡ್ಡದ ಮೇಲೆ ಏನಾಯಿತು ಇವೆಲ್ಲವೂ ಕೂಡ ಇದೆಯಲ್ಲ, ಮೂಲಗಳ ಮಾಹಿತಿಯಿಂದ ಬರ್ತಿರೋದಷ್ಟೇ. SIT ಯಾವುದೇ ಅಧಿಕೃತ ಹೇಳಿಕೆಯನ್ನು ಕೊಟ್ಟಿಲ್ಲ. ಮೂಲಗಳು ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದೆ. ಅದೇ ಕಾರಣಕ್ಕಾಗಿ ನೀವು ವಿಭಿನ್ನವಾದ ವರದಿಗಳನ್ನ ಕೂಡ ಗಮನಿಸ್ತಾ ಇರ್ಬೋದು. ಆದರೆ ಯಾರ ಮೂಲ ಅತ್ಯಂತ ಗಟ್ಟಿಯಾಗಿದೆಯೋ ಅದು ಸತ್ಯ ಆಗಿರುತ್ತೆ. ನಾವು ಕೂಡ ನಮ್ಮ ಸ್ಪಷ್ಟ ಖಚಿತ ಮೂಲದ ಮೂಲಕ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ನಿಮ್ಮ ಪ್ರಕಾರ ಈಗ ಆಗ್ತಾ ಇರುವಂಥ ಬೆಳವಣಿಗೆಗಳು, ಒಂದು ಬಂಗ್ಲೆಗುಡ್ಡದ ಮಾಹಿತಿ, ಮತ್ತೊಂದು ಕಡೆ ನಾಳೆ 13ನೇ ಪಾಯಿಂಟ್, ಅದಾದ ನಂತರ ಮತ್ತು 17 ಪಾಯಿಂಟ್ ಉತ್ಖನನ ಮಾಡುವಂಥದ್ದು, ಇವೆಲ್ಲವೂ ತನಿಖೆಯ ಹಾದಿಯನ್ನು ಗಮನಿಸಿದರೆ ಇದಕ್ಕೊಂದು ತಾರ್ಕಿಕ ಅಂತ್ಯ ಸಿಗಬಹುದು ಅಂತ ಭಾವಿಸ್ತೀರಾ? ಹಾಗೆ 13ನೇ ಪಾಯಿಂಟಲ್ಲಿ ನಾಳೆ ಉತ್ಖನನ ಮಾಡಿದಾಗ, ಯಾಕಂದರೆ ನೋಡಿ, ಅಲ್ಲಿ ಭಾಳ ಕಾನ್ಫಿಡೆಂಟ್ ಆಗಿದ್ದ ಭೀಮ, ಇಲ್ಲ ಅಲ್ಲಿ ಏನಾದರೂ ಸಿಕ್ಕೇ ಸಿಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ. ಸೊ ಆತನ ನಿರೀಕ್ಷೆ ಹುಸಿ ಆಗೋದಿಲ್ಲ ಅಂತಾರೆ. ಯಾಕಂದರೆ 11, 12 ಬಗ್ಗೆ ಅದೇ ನಿರೀಕ್ಷೆ ಇತ್ತು. ಇಲ್ಲೇನಾಗಬಹುದು? ಹಾಗೆ ಈಗ ಬರ್ತಾ ಇರೋದು ದೂರುಗಳು, ನಾನು ಹೇಳಿದ್ನಲ್ಲ ಕಿಡ್ನಾಪ್ ಕೇಸಿಂದು, ಇದು ಕೂಡ SIT ತನಿಖೆ ಮಾಡಬೇಕು ಅಂತ ಭಾವಿಸ್ತೀರಾ? ಎಸ್, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.